ಗ್ರಾಮೋತ್ಥಾನ ಭಾರತ ಪ್ರಕಾಶನದಿಂದ ಹೊರತರಲಾಗಿರುವ ಸಾಹಿತಿ ಚಿನ ಸೋಮೇಶ್ ಅವರ ಭಾರತ ಸಿಂಧೂರ ಕೃತಿಯ ಬಿಡುಗಡೆ ಸಮಾರಂಭ ನಗರದ ಪತ್ರಿಕಾ ಭವನದ ಸಭಾಂಗಣದಲ್ಲಿ ನಡೆಯಿತು. ಕೃತಿಯನ್ನು ಅನಾವರಣಗೊಳಿಸಿದ ಬೆಂಗಳೂರಿನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕೊಟ್ಟಕೇರಿ ಅಂಡ ಕೆ. ಬಾಲಕೃಷ್ಣ ಅವರು ಮಾತನಾಡಿ, ಸಿಂಧೂರ ಕೃತಿಯ ಮೂಲಕ ಚಿನ ಸೋಮೇಶ್ ಅವರು ಹಲವು ದೇಶಭಕ್ತರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಈ ಪುಸ್ತಕವನ್ನು ಯುವ ಜನಾಂಗ ಓದಿ ಅರ್ಥೈಸಿಕೊಳ್ಳುವ ಮೂಲಕ ದೇಶಪ್ರೇಮ, ದೇಶಭಕ್ತಿಯನ್ನು ಮೈಗೂಡಿಸಿಕೊಳ್ಳಬೇಕೆಂದರು. ಭಾರತ ಸಿಂಧೂರ ಕೃತಿ ಲೋಕಾರ್ಪಣೆ ಮಾಡಿದಂತ ಬೆಂಗಳೂರಿನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಚೊಟ್ಟಕೊರೆ ಅಂಡ ಕೆ. ಬಾಲಕೃಷ್ಣ ಹಾಗೂ ವೇದಿಕೆ ಗಣ್ಯರಿಗೆ ಧನ್ಯವಾದಗಳು. ಸರ್ ಈಗ ಇಟ್ಕೊಳ್ಳಿ ಸರ್, ಪುಸ್ತಕ ಇಟ್ಕೊಳ್ಳಿ ಸರ್, ಇಟ್ಕೊಳ್ಳಿ ಸರ್, ಇಟ್ಕೊಳ್ಳಿ ಪುಸ್ತಕ ಇಟ್ಕೊಳ್ಳಿ, ಪುಸ್ತಕ ಇಟ್ಕೊಳ್ಳಿ. ಸಿಂಧೂರ ಲೋಕಾರ್ಪಣೆ ಮಾಡಲು ನನ್ನನ್ನು ಆಹ್ವಾನಿಸಿದ ಸೋಮೇಶ್ವರರಿಗೆ ಧನ್ಯವಾದ ಅರ್ಪಿಸಲು ಬಯಸುತ್ತೇನೆ. ಸೋಮೇಶ್ವರನ್ನು ಅವರ ಬಾಲ್ಯದಿಂದಲೂ ನನಗೆ ಪರಿಚಯ. ಇವರು ಬಾಲ್ಯದಿಂದಲೇ ತಮ್ಮ ಸಂಬಂಧಿಕರು, ಸ್ನೇಹಿತರು ಮತ್ತು ಒಡನಾಡಿಗಳ ಜೊತೆ ಬೆರೆತು ಸಾರ್ವಜನಿಕರಿಗೆ ಉಪಯುಕ್ತವಾಗುವ ಅನೇಕ ಕೆಲಸ ಮಾಡಿ ಹೆಸರು ಗಳಿಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಕರಾಗಿ ಅವರು ವಿವಿಧ ಕಾರ್ಯಕ್ರಮದಲ್ಲಿ ಮುಖ್ಯ ಮತ್ತು ಸಕ್ರಿಯ ಪಾತ್ರ ವಹಿಸಿದ್ದಾರೆ. ಕೆಲವು ಸಮಯ ಇವರು ಪತ್ರಕರ್ತರಾಗಿ ಕೆಲಸ ಮಾಡಿ ಹೆಸರು ಗಳಿಸಿದ್ದಾರೆ. 1990ರಲ್ಲಿ ನಡೆದ ಅಯೋಧ್ಯೆ ಆಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಅವರ ದೇಶಭಕ್ತಿ ಮತ್ತು ಗುರುವಿಗೆ ತೋರುವ ಗೌರವ ಮತ್ತು ಪ್ರೀತಿ ಪ್ರಶಂಸನೀಯ. ಇವರ ಈ ಭಾರತ ಸಿಂಧೂರ ಕೃತಿಯಲ್ಲಿ ಭಾರತ ಸೇನೆಯ ಕಾರ್ಯಾಚರಣೆಯ ಬಗ್ಗೆ ಸಂಕ್ಷಿಪ್ತವಾಗಿ ಚಿತ್ರಗಳ ಸಮೇತ ವಿವರಿಸಿರುವುದು ಸಂಶನೀಯ ಮತ್ತು ಚರಿತಾರ್ಹ. ಈ ಪುಸ್ತಕ ಎಲ್ಲರೂ ಓದಬೇಕಾದದ್ದು. ದೇಶ ಸೇವೆ ಮತ್ತು ಅದರ ಬೆಳವಣಿಗೆಗೆ ಕಾರಣರಾದಂಥ ಅನೇಕ ದೇಶಭಕ್ತರ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವರು ಮಾಡಿರುವ ದೇಶ ಸೇವೆ, ಜನಸೇವೆ ತೋರಿಸುವ ಭಕ್ತಿ ಎಲ್ಲ ಯುವಜನತೆಗೆ ಒಂದು ಮಾದರಿ ಮತ್ತು ಸ್ಫೂರ್ತಿದಾಯಕವಾಗಿದೆ. ಮುಂಬರುವ ದಿನಗಳಲ್ಲಿ ಇಂತಹ ಉಪಯುಕ್ತ ಕೃತಿಗಳನ್ನು ಬರೆಯಲು ದೇವರು ಶಕ್ತಿ ನೀಡಲೆಂದು ಪ್ರಾರ್ಥಿಸುತ್ತೇನೆ. ಈ ಸಂದರ್ಭದಲ್ಲಿ ನನಗಾದ ಒಂದು ಸಣ್ಣ ಅನುಭವವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆಪರೇಷನ್ ಸಮಯದಲ್ಲಿ ನಾನು ಜಮ್ಮುವಿನಲ್ಲಿರುವ ರಜೌರಿ ಎಂಬ ಗಡಿ ಭಾಗದಲ್ಲಿರುವ ಸ್ಥಳದಲ್ಲಿ ಮೇಜರ್ ಜನರಲ್ ಆಗಿ ಸೇವೆ ಸಲ್ಲಿಸುತ್ತಿರುವ ನನ್ನ 3ನೇ ಅಳಿಯ ಕೌಶಿಕ್ ಮುಖರ್ಜಿ ಅವರ ವಸತಿ ಗೃಹದಲ್ಲಿ ನನ್ನ ಮಗಳ ಜೊತೆ ಕೆಲವು ದಿನ ಇದ್ದೆ. 8:25 ಬೆಳಿಗ್ಗೆ 9 ಗಂಟೆ ಸಮಯದಲ್ಲಿ ವಸತಿ ಗೃಹದ ಹತ್ತಿರ ಇದ್ದ ಬಂಕರ್ಗೆ ನಡೆದು ಹೋಗಿ ಸ್ವಲ್ಪ ಸಮಯ ಅಲ್ಲಿದ್ದು ಬರುವಂತೆ ಹೇಳಿ ಮಾಕ್ ಡ್ರಿಲ್ ಅಂತ ಏನು ಹೇಳ್ತಾರೆ ಆ ರೀತಿ ನಮ್ಮನ್ನು ಅಭ್ಯಾಸ ಮಾಡಲು ಕಳುಹಿಸಿಕೊಟ್ಟರು. ಅದೇ ದಿನ ರಾತ್ರಿ ಸುಮಾರು 8 ಗಂಟೆಗೆ ಇದ್ದಕ್ಕಿದ್ದಂತೆ ಬ್ಲ್ಯಾಕ್ಔಟ್ ಆಗಿ ಶೆಲ್ಲಿಂಗ್ ಶುರುವಾಯಿತು. ನಾವು ಮನೆಯೊಳಗೆ ಹೆಲ್ಮೆಟ್ ಮತ್ತು ಬುಲೆಟ್ ಪ್ರೂಫ್ ಜಾಕೆಟ್ ಧರಿಸಿ ಕುಳಿತಿದ್ದೆವು. ಮುಂಜಾನೆ ಸುಮಾರು 2:30 ಗಂಟೆ ಅಡಿಯ ಸಮಯದಲ್ಲಿ ನಮ್ಮ ಅಡಿಯ ಬಂದು ನಮ್ಮನ್ನು ಬಂಕರ್ಗೆ ತಕ್ಷಣ
ಹೋಗಬೇಕಂತ ಹೇಳಿ ನಮ್ಮನ್ನು ಅಲ್ಲಿ ಹತ್ತಿರ ಇದ್ದ ಬಂಕರ್ಗೆ ಕಳುಹಿಸಿಕೊಟ್ಟರು. ಅಲ್ಲಿ ಇತರ ಸೇನಾಧಿಕಾರಿಗಳ ಕುಟುಂಬದವರು ಮತ್ತು ಮೊಮ್ಮಕ್ಕಳು ನಮ್ಮೊಡನೆ ಇದ್ದರು. ಎಲ್ಲರಿಗೂ ಹೆಲ್ಮೆಟ್ ಮತ್ತು ಬುಲೆಟ್ ಪ್ರೂಫ್ ಜಾಕೆಟ್ ಕೊಟ್ಟಿದ್ದರು. ಎಲ್ಲರೂ ತಮ್ಮ ಕೇವಲ ಮೊಬೈಲ್ ಬೆಳಕಿನಿಂದಲೇ ಬೆಳೆಸಿಕೊಂಡು ಇರಬೇಕಾಯಿತು. ಬಂಕರ್ ಹತ್ತಿರ ಆಗಾಗ್ಗೆ ಜೋರಾಗಿ ಶೆಲ್ಲಿಂಗ್ ಶಬ್ದ ಕೇಳಬರುತ್ತಿತ್ತು. ಇದು ನಮ್ಮಲ್ಲಿ ಭಯ ಮತ್ತು ಆತಂಕವನ್ನು ಉಂಟು ಮಾಡಿತ್ತು. ಈ ಭಯಾನಕ ಶಬ್ದಕ್ಕೆ ಅಕ್ಕಪಕ್ಕದ ಕಟ್ಟಡಗಳ ಕಿಟಕಿ ಮತ್ತು ಗಾಜುಗಳೆಲ್ಲ ಒಡೆದು ಹಾರಿತು. ಇಡೀ ರಾತ್ರಿ ಈ ಶಬ್ದದ ಕಂಪನ ಬಂಕರ್ವರೆಗೂ ಅರಿವಾಗುತ್ತಿತ್ತು. ಹೀಗೆ 2 ದಿನ ಬಂಕರ್ನಲ್ಲೇ ಭಯಭೀತರಾಗಿ ವಾಸವಿರಬೇಕಾಗಿ ಬಂತು. ಹಗಲಲ್ಲಿ ಶೆಲ್ಲಿಂಗ್ ನಿಂತಿರುವಾಗ ಮಾತ್ರ ವಸತಿ ಗೃಹಕ್ಕೆ ಹೋಗಿ ಬಂದೆವು. ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡಿದ್ದ ಕೊಡಗು ಜಾನಪದ ಪರಿಷತ್ನ ಅಧ್ಯಕ್ಷರಾದ ಬಿಜಿ ಅನಂತಶಯನ ಅವರು ಮಾತನಾಡಿ, ಯಾವ ನಾಡಿನಲ್ಲಿ ದೇಶಭಕ್ತರ ಸಂಖ್ಯೆ ಕುಸಿಯುತ್ತದೆಯೋ ಅಂತಹ ನೆಲದ ಸಂಸ್ಕೃತಿ ನಾಶವಾಗುತ್ತಲ್ಲದೆ ರಾಷ್ಟ್ರದ ಬಲ ಕುಸಿಯುತ್ತದೆ ಅಂತ ಎಚ್ಚರಿಕೆಯ ಮಾತುಗಳನ್ನಾಡಿದರು. ಸಾಧು ಸಂತರು ಸಂಚರಿಸಿದ ಕಾಶ್ಮೀರ ಅತ್ಯಂತ ಪವಿತ್ರವಾದ ನಾಡು. ಅಲ್ಲಿ ಶಂಕರಾಚಾರ್ಯರು ಸೇರಿದಂತೆ ಪ್ರವಾದಿ ಮೊಹಮ್ಮದ್ ಯೇಸು ಕ್ರಿಸ್ತರು ಭೇಟಿ ನೀಡಿರುವ ನಾಡು. ಅಂತಹ ನಾಡಿನ ಮೇಲೆ ಪಾಕಿಸ್ತಾನ ನಡೆಸಿದ ದಾಳಿ, ಹರಿಸಿದ ರಕ್ತಕ್ಕೆ ಪ್ರಕೃತಿಯೇ ಆಪರೇಷನ್ ಸಿಂಧೂರದ ಮೂಲಕ ತಕ್ಕ ಉತ್ತರವನ್ನು ನೀಡಿದೆ ಎಂದು ತಿಳಿಸಿದವರು, ನಮ್ಮ ನಾಡು ಇಲ್ಲಿನ ಆಧ್ಯಾತ್ಮ ಪರಂಪರೆಗಳ ಬಗ್ಗೆ ನಮ್ಮಲ್ಲಿ ಅಜ್ಞಾನದ ಹೊಗೆ ಕವಿದಿದೆ. ಇದನ್ನು ಬದಿಗೆ ಸರಿಸಿ ಜ್ಞಾನ ಚಕ್ಷುಗಳನ್ನು ತೆರೆಯುವ ಮೂಲಕ ಇಲ್ಲಿನ ಸಂಸ್ಕೃತಿ, ಆಧ್ಯಾತ್ಮ, ಜ್ಞಾನವನ್ನು ಹೊಂದಿಕೊಳ್ಳುವುದರೊಂದಿಗೆ ದೇಶಭಕ್ತಿಯನ್ನು ಮೈಗೂಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಸಿಂಧೂರದ ಹೆಸರಿನಲ್ಲಿ ಭಾರತ ಕೈಗೊಂಡ ಎಚ್ಚರಿಕೆಯ ಕ್ರಮ ಇವರಲ್ಲಿ ಹುಟ್ಟಿಸಿದ ಕಿಡಿ ಈ ಪುಸ್ತಕವಾಗಿ ಹೊರಬಂದಿದೆ. ನಾವು ನೀವು ಮಾತಾಡ್ತಾ ವಾಟ್ಸ್ಆ್ಯಪ್ ನೋಡ್ತಾ ಅಲ್ಲಿ ಇಲ್ಲಿ ಸುದ್ದಿಗಳನ್ನು ಕೇಳ್ತಾ ಕೂತಿದ್ರೆ ಇವರಿಗೆ ಆ ತಾಯಿಗೆ ಏನ್ ಮಾಡೋದಿದನ್ನ ಅಂತ ಹೇಳ್ಕೊಂಡು ಅದನ್ನೊಂದು ದಾಖಲೆ ಮಾಡಿಬಿಡ್ಬೇಕು ಅಂತ ಹೇಳುವ ಅಮಿತ ಉತ್ಸಾಹದಿಂದ ಕೈಯಲ್ಲಿ ದುಡ್ಡಿಲ್ಲ, ಏನೂ ಅನುಕೂಲ ಇಲ್ಲದಿದ್ರೂ ಕೂಡ ಈ ಒಂದು ದೇಶಕ್ಕಾಗಿ ಯಾವ ರೀತಿಯಲ್ಲಿ ನಾವು ನಮ್ಮ ತುಡಿತವನ್ನ, ನಮ್ಮ ಭಕ್ತಿಯನ್ನ ಪ್ರದರ್ಶಿಸಬಹುದು ಅಂತ ಹೇಳೋದಕ್ಕೆ ನಮ್ಮ ಸೋಮೇಶ್ ಅವರು ಈ ಪುಸ್ತಕವನ್ನ ಕೂಡಲೇ ಹೊರಗಡೆ ತಂದಿರೋದು ಒಂದು ಸಾಕ್ಷಿ ಅಂತ ಹೇಳ್ಬೋದು ಅನಿಸ್ತೇನೆ. ಆ ಪುಸ್ತಕದಲ್ಲೇ ಅವರು ಬರೀತಾರೆ ಆರಂಭದಲ್ಲಿ, ಹಿತಾಯ ಸರ್ವ ಲೋಕಾನ ನಿಗ್ರಹಾಯ ಚ ದುಷ್ಟತಾ ಧರ್ಮ ಸಂಸ್ಥಾಪನಾರ್ಥಾಯ ಪ್ರಣಮ್ಯ ಪರಮೇಶ್ವರ ಅಂತ ಹೇಳಿಕೊಂಡು ಶ್ಲೋಕವನ್ನು ಆರಂಭ ಮಾಡಿದ್ದಾರೆ. ಸರ್ವರ ಕಲ್ಯಾಣವಾಗಲಿ ಅಂತ ಹೇಳುವಂತಹ ಭಾವ ಸೋಮೇಶ್ ಅವರದ್ದು ಸದಾ. ನೀವು ನೋಡಿರ್ಬೋದು, ನಾವು ಈ ಹತ್ತಿರದಿಂದ ನೋಡೋರು ಕೆಲವರು ಎಲ್ಲ ಅವರು ಸಿಕ್ಕಾಪಟ್ಟೆ ಜೋರು ಏನ್ ಮಾತಾಡ್ತಾರೆ ಆದ್ರೆ ನೀವು ನೋಡಿರ್ಬೋದು ಅವರು ದಾಸರಲ್ಲಿ ದಾಸರ ತರ ತಲೆ ಬಗ್ಗಿ ಮಾತಾಡ್ತಾರೆ. ಪ್ರತಿಯೊಬ್ಬರ ಹತ್ರನೂ ಕೂಡ, ಅವರನ್ನು ದ್ವೇಷಿಸಿದವರ ಹತ್ರನು, ಬೈದವರ ಹತ್ರನು, ಎಲ್ಲರ ಹತ್ರ ಕೂಡ ಅವರು ಬರೀ ಆರ್ಡಿನರಿ ಸೋಮೇಶ್ ಆಗಿರುವಾಗ ಆ ಥರ ಮಾತಾಡ್ತಾರೆ. ಯಾರಾದರೂ ಕೆಣಕಿದ್ರೆ ದೇಶಭಕ್ತಿ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ ಎಲ್ಲ ಕೆಣಕಿದ್ರೆ ಮಾತ್ರ ಅವರು ಸಿಡಿ ಹೇಳ್ತಾರೆ. ಅದು ಒಬ್ಬ ದೇಶಕ್ಕಾಗಿ ಮಿಡಿತಾ ಯಾವತ್ತು ಸದಾ ಮಿಡಿಯುತ್ತಿರುವ ಒಬ್ಬ ವ್ಯಕ್ತಿಯ ಒಂದು ಲಕ್ಷಣ ಅಂತ ಹೇಳ್ಕೊಂಡು ನಾನು ಅನಿಸ್ತೇನೆ. ನಮ್ಮ ವೇದ ಆಗಲಿ, ಉಪನಿಷತ್ ಆಗಲಿ, ಯಾವುದೇ ಉತ್ತಮ ಧರ್ಮ ಗ್ರಂಥಗಳೇ ಆಗಲಿ, ನಮ್ಮ ಸನಾತನ ಹಿಂದೂ ಧರ್ಮ ಸಾರುವ ಏಕತೆ, ಸಮಾನತೆ, ಧರ್ಮ ಸಹಿಷ್ಣುತೆ, ಸರ್ವರಲ್ಲೂ ಭಗವಂತನನ್ನ ಕಾಣುವ ವಿಶಾಲ ಭಾವ ಎಲ್ಲರಿಗೂ ಕೂಡ ಇರಬೇಕು. ಒಬ್ಬೊಬ್ಬ ಸೋಮೇಶ್ ಅವರ ತರ ಅಲ್ಲ, ಪ್ರತಿಯೊಬ್ಬರಲ್ಲೂ ಕೂಡ ಇರಬೇಕು. ನಾವು ಭಾರತೀಯರಾಗಿ ಹುಟ್ಟಿದ ಮೇಲೆ ಅಂತ ಹೇಳಿ ನಮಗೆ ಅನಿಸೋದು ಬಂಧುಗಳೇ. ಭಾರತ ಸಿಂಧೂರದಲ್ಲಿ ಸೋಮೇಶ್ ಅವರು ಕೇವಲ ಪಹಲ್ಗಾಮ್ ದುರ್ಘಟನೆ ಅಥವಾ ಆಪರೇಷನ್ ಬಗ್ಗೆ, ಆಪರೇಷನ್ ಸಿಂಧೂರದ ಬಗ್ಗೆ ಮಾತ್ರ ಮಾತನಾಡಿಲ್ಲ, ಬಂದಿಲ್ಲ.
ಹಿಂದೆಲ್ಲ ಎದುರಿಸಿದಂಥ ಸಂಕಷ್ಟಗಳಾಗಲಿ, ನೆಹರು ಪ್ರಧಾನಿಯಾದ ಬಳಿಕದ ಘಟನೆಗಳಾಗಲಿ, ಅವರೇ RSS ದೇಶಕ್ಕಾಗಿ ದುಡಿಯುತ್ತಿರುವ ವಿಚಾರವನ್ನು ಗಮನಿಸಿ ನ್ಯಾಷನಲ್ ಕಾಂಗ್ರೆಸ್ ಕೂಡ ಅವರನ್ನು ಆಹ್ವಾನಿಸಿ ಮಾತನಾಡಿದ ವಿಚಾರವಾಗಲಿ, ಅಷ್ಟೇ ಇಲ್ಲ, ಸಾಕಷ್ಟು ವಿಚಾರಗಳನ್ನು ಇವರು ಒಂದು ಪುಟ್ಟ ಪುಸ್ತಕದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಅರಬಿಂದೋ, ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್, ಹಲವು ಸಂತರ, ಮಹಾನ್ ಸಾಧಕರ ನೆನಪುಗಳು ಈ ಪುಸ್ತಕದಲ್ಲಿದೆ. ಅಷ್ಟೇ ಇಲ್ಲ, ರಾಮಜನ್ಮಭೂಮಿಯ ವಿಚಾರ ಆಗಲಿ, ಹೋರಾಟ ಆಗಲಿ, ಕೊಡಗಿನ ಭಯೋತ್ಪಾದನೆ ಹಾಗೂ ಕಾರ್ಗಿಲ್ ವಿಚಾರ, ಮುಂಬೈ ದಾಳಿ, ಎಲ್ಲ ವಿಚಾರಗಳು ಕೂಡ ಈ ಒಂದು ಪುಟ್ಟ ಪುಸ್ತಕದಲ್ಲಿ ಹಲವು ವಿಚಾರಗಳು, ಹಲವು ವಿಷಯಗಳು ಇದೆ, ಅದರಲ್ಲಿ ಸಿಗುತ್ತೆ. ಈ ಬರಹವನ್ನು ಓದಿದ್ರೆ ನನ್ನ ಅಮ್ಮ ಹೇಳಿದಂತೆ ಅವರಲ್ಲಿ ಇರುವಂತಹ ದೇಶಭಕ್ತಿ, ದೇಶಾಭಿಮಾನದ ಉತ್ತುಂಗ ಎಷ್ಟಿದೆ ಅಂತ ಹೇಳಿ ಗೊತ್ತಾಗ್ತದೆ. ಅಂತೂ ಕೂಡ ನಾನು ಅವ್ರನ್ನ ಗಮನಿಸಿದಾಗ ಅವರಲ್ಲಿ ಆ ಒಂದು ದೇಶದ ಬಗೆಗಿನ ಅಭಿಮಾನವನ್ನ ನಾವು ಯಾವಾಗ ನೋಡ್ತೀವಿ ಅಂತ ಹೇಳಿದ್ರೆ, ಅವರ ವಿಶೇಷ ಭಾಷಣ, ಸುಮ್ಮನೆ ಇವತ್ತು ಮಾತಾಡಿದ್ರೆ ನಾನು ಒಬ್ಬ ವ್ಯಕ್ತಿನೇ ಅಲ್ಲ, ನನಗೆ ಮಾತೇ ಬರಲ್ಲ ಅಂತ ಹೇಳ್ತಾರೆ, ಮಾತಾಡ್ತಾರೆ. ಅದೇ ಒಂದು ಸರಿಯಾದ ವೇದಿಕೆಯಲ್ಲಿ ದೇಶದ ಕುರಿತು ಮಾತಾಡಲಿಕ್ಕೆ, ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕಿರುವಂತಹ ವೇದಿಕೆ ಸಿಕ್ಕಿದ್ರೆ ಅವರು ಮಾತಾಡುವಾಗ ನೀವು ನೋಡಿದರೆ ಅವರು ಸೋಮೇಶ ಅಲ್ಲ, ಯಾರೋ ಯಾವುದೋ ಒಂದು ಶಕ್ತಿ ಅವರಲ್ಲಿ ಮಾತಾಡಿಸ್ತಾ ಇದೆ ಅಂತ ಹೇಳಿ ನಮಗೆ ಖಂಡಿತವಾಗಿ ಅನಿಸ್ತದೆ. ಎಷ್ಟು ವಿಚಾರಗಳು, ಎಷ್ಟು ಚೆನ್ನಾಗಿ, ಎಷ್ಟು ಚೈತನ್ಯವನ್ನು ಹಾಕಿ ಅವರು ಅದರಲ್ಲಿ ಮಾತಾಡ್ತಾರೆ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ರಾಜಲಕ್ಷ್ಮಿ ಗೋಪಾಲಕೃಷ್ಣ ಅವರು ಮಾತನಾಡಿ, ಭಾರತ ಸಿಂಧೂರ ಯುವ ಸಮೂಹಕ್ಕೆ ಸಂದೇಶವನ್ನು ನೀಡುವ ಉತ್ತಮ ಪುಸ್ತಕ. ಚಿನಾ ಸೋಮೇಶ್ ಅವರಿಂದ ಮತ್ತಷ್ಟು ಉತ್ತಮ ಪುಸ್ತಕಗಳು ಹೊರಬರುವಂತಾಗಲಿ ಎಂದು ಹಾರೈಸಿದರು. ಕೃತಿಗಳು ಅವರ ಲೇಖನಿಯಿಂದ ಹೊರಬರಲಿ ಅಂತ ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾ ಇದ್ದೀನಿ. ಈಗಿನ ಯುವಜನಾಂಗಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಪುಸ್ತಕ ಇದಾಗಿದೆ. ಮತ್ತು ಅವರು ತುಂಬ ಚಿಕ್ಕಂದ್ರಲ್ಲೂ ತುಂಬ ಕಷ್ಟವನ್ನು ಪಟ್ಟಿದ್ದಾರೆ. ಪುಸ್ತಕ ಓದಿದ ಮೇಲೆ ಅರ್ಥ ಆಯಿತು ನಮಗೂ. ಒಂದ್ಸಲ ಭಾರತ ಬಂದ ಸಮಯದಲ್ಲಿ ಅವ್ರು ಚಿಕ್ಕ ಮಗುನ ಕರ್ಕೊಂಡು ಟೋಲ್ಗೇಟ್ ಹತ್ರ, ಜನರಲ್ ತಿಮ್ಮಯ್ಯ ಸರ್ಕಲ್ ಹತ್ರ ಬೆಳಗ್ಗಿನ ಜಾವನೇ ಬಂದು ನಿಂತಿದ್ರಂತೆ. ಎಲ್ಲ ಸರ್ಕಾರಿ ಬಸ್ಸುಗಳನ್ನೆಲ್ಲ ತಡೆ ಹಿಡಿದು ನಿಲ್ಲಿಸ್ಲಿ, ಯಾರೋ ಒಬ್ಬರು ಗೃಹಿಣಿ ಬರೆದಿದ್ದಾರೆ ಅದರಲ್ಲಿ. ಅವ್ರನ್ನ ನೋಡಿ ತುಂಬ ಬೇಜಾರಾಯಿತು. ತನ್ನ ಕುಟುಂಬದವ್ರನ್ನೂ ಲೆಕ್ಕಿಸದೆ ಈ ಬಂದು ಕರೆಗೆ ಹೋಗ್ಬಿಟ್ಟಿದ್ದಾರಲ್ಲ ಅಂತ. ಇದೆಲ್ಲ ನೋಡಿದರೆ ಅವರ ದೇಶಭಕ್ತಿ, ದೇಶ ಸೇವೆ ಎಷ್ಟು ಮಟ್ಟಿಗೆ ಇದೆ ಅಂತ ಅರ್ಥ ಆಗುತ್ತೆ. ಅವ್ರಿಗೆ ದೇವರು ಪೂರ್ಣಾಯುಷ್ಯ ಕೊಟ್ಟು ಕಾಪಾಡಿ ವಂದನೆಗಳು. ಕಾರ್ಯಕ್ರಮದಲ್ಲಿ ಕೃತಿಕಾರರಾದ ಚಿನಾ ಸೋಮೇಶ್, ಕೊಡವ ಮಕ್ಕಳ ಕೂಟದ ಅಧ್ಯಕ್ಷರಾದ ಬಳ್ಳಜಿರ ಅಯ್ಯಪ್ಪ, ಉದ್ಯಮಿ ಹೀರಾನಂದ ಜಿ ಕೃಷ್ಣಾನಿ, ಮಾಜಿ ಸೈನಿಕರು ಹಾಗೂ ನಗರದ ದಂಡಿನ ಮಾರಿಯಮ್ಮ ದೇಗುಲದ ಅರ್ಚಕರಾದ ಜಿ ಉಮೇಶ್ ಪಾಲ್ಗೊಂಡಿದ್ದರು.